ಇವನ್ ಯಾಕ ಭಾಳ ಬೇಸರದಾಗಿರಕತ್ತಾನಲ್ಲ ಇವಾಗ. ಏಯ್ ಏನತ್ಲೆ? ಹಾಂ ಏನಿಲ್ಲಲೇಪ್ಪ. ನನ್ನ ತಕ್ಕ ಏನು ಸೀಕ್ರೆಟ್ ಮೇಂಟೈನ್ ಮಾಡಕತ್ತಿ? ಏನತ್ ಹೇಳು. ನಾನು ನೋಡಕತ್ತೀನಿ 2-3 ದಿನದಿಂದ ಭಾಳ ಸಪ್ಪಗೆ ಇರ್ತಿ, ಒಬ್ಬೊಬ್ಬನ ಕುಂತಿರ್ತಿ. ಯಾಕ ಏನೇನು ಮನ್ಯಾಗ ಸಮಸ್ಯೆನ? ಹೇ, ಏನು ಸೀಕ್ರೆಟ್ ಇಲ್ಲಲೇಪ್ಪ. ನಾನಿಲ್ಲಿ ಸಪ್ಪಗದೀನಿ, ನಾನಿನ್ನು ಬೇಸರ ಮಾಡ್ಕೊಂಡಿಲ್ಲಪ್ಪ. ಲೇ, ನಿನ್ನ ಮಕ್ಕ ನೋಡಿದ್ರೆ ಯಾರನ್ನ ಹೇಳ್ತಾರ ನೀನು ಸಪ್ಪಗದಿ ಅಂತ ಹೇಳಿ. ಏನಂತ ಹೇಳಿ ನನ್ನ ತಕ್ಕ? ಏನಿಲ್ಲೇ, ಏನಿಲ್ಲ ಅಂತ ಹೇಳಕತ್ತೀನಲ್ಲ. ಹಾಂ ಆಯ್ತು ಬಿಡಪ್ಪ, ನಮ್ಮ ಹತ್ರ ಎಲ್ಲಿ ಹೇಳ್ತೀರಿ? ಆಯ್ತು ಸೀಕ್ರೆಟ್ ಮೇಂಟೈನ್ ಮಾಡಕತ್ತಿ ಏನ? ಆಯ್ತು ಹಿಂಗಿರ್ಬೇಡ, ಬಾ ಕ್ಲಾಸ್ಗೊಂಬಾ. ವಿಜಿ ಹಂಗೇನಿಲ್ಲ ಲೇ, ಖರೆ ಅಂದ್ರೆ ಏನಿಲ್ಲ. ಮತ್ತು ಯಾಕೆ ಸಪ್ಪಗದಿ? ಏನಾಯ್ತು? ಏನಾರ ಸಮಸ್ಯೆ ಇದ್ರೆ ಹೇಳು. ಓ, ಇವರಿಬ್ರು ಇಲ್ಲೇ ನಿಂತಾರ? ಅದು ಏನಾತಂದ್ರೆ, ಏನು ಹೇಳಕತ್ತಿ? ಹೌದಾ, ನಿಮ್ಮಪ್ಪರು ಇಷ್ಟೆಲ್ಲ ಮಾಡ್ಯಾರ? ಅಲ್ಲ, ನಿಮ್ಮಪ್ಪನ ಹಿಂಗಂತಂತ ಏನು ಅನ್ಕೊಳಕ್ಕೆ ಹೋಗ್ಬೇಡ. ನಿಮ್ಮಪ್ಪ ಕೆಟ್ಟದಾರ ಅಂತ ನನಗೆ ಗೊತ್ತಿತ್ತು, ಆದ್ರೆ ಈ ಲೆವೆಲಿಗೆ ಇಳಿತಾರಂತ ಗೊತ್ತಿದ್ದಿಲ್ಲ. ಹ್ಞೂ, ಈ ವಿಚಾರ ಗೊತ್ತಾದಾಗಿಂದ ನನಗಂತೂ ಭಾಳ ಬೇಸರ ಆಗಕತ್ತೈತಿ. ಲಲಿತಕ್ಕನ ಜೀವನ ನಮ್ಮ ಅಪ್ಪನಿಂದ ಹಾಳಾಗೈತೆ ಅನ್ನೋದನ್ನ ನೆನ್ಸ್ಕೊಂಡು ನನಗೆ ಭಾಳ ನೋವಾಗಕತ್ತೈತಿ. ಏನು ಇದಕ್ಕೆಲ್ಲ ಕಾರಣ? ದೊಡ್ಡಪ್ಪನ? ಇಷ್ಟಿರ್ಬೇಡ. ಅಲ್ಲ, ನಮ್ಮ ಮ್ಯಾಗ ಇಷ್ಟು ದ್ವೇಷ ಇರಬೇಕಾಗ್ತದ. ನಮ್ಮ ಅಕ್ಕನ ಜೀವನ ಹಾಳು ಮಾಡಷ್ಟು, ಅದು ರೊಕ್ಕ ಕೊಟ್ಟು ಇನ್ನೊಬ್ಬರ ಮನೆತನ ಹಾಳು ಮಾಡ್ತಾರಂದ್ರೆ ಇವ್ರು ಎಷ್ಟು ಮುಂದುವರೆದಿರ್ಬೇಡ. ಛೀ. ಅಣ್ಣ ಲಕ್ಷ್ಮಿ, ಅಣ್ಣ, ನಾನೆಲ್ಲ ಕೇಳಿಸಿ ಅಂದಿನಿ, ನೀನೇನು ಪ್ರಿಟೆಂಡ್ ಮಾಡಬೇಡ. ಅಲ್ಲ, ದೊಡ್ಡಪ್ಪ ಇಷ್ಟು ಮುಂದುವರಿತಾರೆ, ಇಷ್ಟು ನೀಚತನ ಕಲಿತಾರೆ ಅಂತ ಗೊತ್ತಿದ್ದಿಲ್ಲ. ನಿನ್ನೆ ನಮ್ಮ ಅಕ್ಕ ಎಲ್ಲ ಹೇಳ್ಕೊಂಡು ಮೊನ್ನೆ ಬಂದಾಗ ಅತ್ತಾಗ ನನಗೆ ಎಷ್ಟು ಜೀವ ಚುರ್ರು ಅಂತ ಗೊತ್ತಾನ. ಇಷ್ಟು ಮೋಸ ಮಾಡಿ ರೊಕ್ಕ ಕೊಟ್ಟು ಒಬ್ರು ಮನಿತನ ಹಾಳು ಮಾಡ್ತಾರಂದ್ರೆ, ಅಲ್ಲ ದೊಡ್ಡಪ್ಪಗೆ ಅಂಥದ್ದೇನು ದ್ವೇಷ? ನಮ್ಮ ತಕ ಎಲ್ಲ ಕಿತಿಗೆಂದ್ರೆ ನಮ್ಮ್ಯಾಗ ದ್ವೇಷ ಮಾಡ್ತಾರಲ್ಲ. ಕ್ಷಮಿಸ್ಬಿಡು ಲಕ್ಷ್ಮಿ, ಇದೆಲ್ಲ ನನಗೆ ಮುಂಚೆ ಗೊತ್ತಿತ್ತಂದ್ರೆ ಕರೆವಂದ್ರೆ ನಾನು ಇದನ್ನ ಹೆಂಗನ ಮಾಡಿ ತಡಿತಿದ್ನೆ. ನನಗೆ ಗೊತ್ತಾಗಿದ್ದ ಲಲಿತಕ್ಕನ ಮದುವೆ ಆದ್ಮ್ಯಾಗ ನನಗೇನು ಮಾಡಬೇಕು ಅಂತಲೂ ಗೊತ್ತಾಗಿಲ್ಲ. ಈಗ ನಾನು ಏನು ಮಾತಾಡೋಂಥ ಸಿಚುವೇಶನ್ದಾಗೂ ಇದ್ದಿದ್ದಿಲ್ಲ, ಅದಕ್ಕೆ ಸುಮ್ಮನೆ ಅದೇ. ಆದರೂ ಅಣ್ಣ, ನಿಮ್ಮಪ್ಪ ಹಿಂಗೆಲ್ಲ ಮಾಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ. ದೊಡ್ಡಪ್ಪ ಅಂತ ಹೇಳಕ್ಕೆ ಅಸಹ್ಯ ಅನ್ಕತೈತಿ. ಲಕ್ಷ್ಮಿ, ಹಂಗಿಲ್ಲ ಮಾತಾಡ. ಆಯ್ತು, ನನಗೆ ಗೊತ್ತು ನಿನಗೆ ಬೇಜಾರಾಗೈತೆ ಅಂತ. ಈಗ ಅದನ್ನ ಬಿಟ್ಬಿಡು, ಇವಾಗೇನು ಮಾಡೋಕ್ಕಾಗಲ್ಲ. ಹೌದು, ಲಲಿತಕ್ಕ ಬಂದು ಏನು ಹೇಳಿದ್ರು? ಅವರಿಗೆ ಭಾಳ ತ್ರಾಸ ಆಗ್ತದಂತಾನ? ತ್ರಾಸಲ್ಲ ವಿಜಯ್, ನಮ್ಮ ಬಾವ ಬರೀ 24 ಗಂಟೆನ ಕುಡ್ಕೊಂಡ ಬಿದ್ದಿರ್ತಾರಂತ. ಅದಕ್ಕೆ ನಾನು ಆಕೆಗೆ ಧೈರ್ಯ ಹೇಳಿ ಕಳ್ಸೀನಿ, ನೀನು ಆ ಮನೆಗೆ ಸಸಿಗ ಥರ ಇರು, ಹೆಂಡ್ತಿಗತೆ ನಡಕ ಅಂತೇಳಿ. ಏನಾನ ಹೆಚ್ಚು ಕಮ್ಮಿ ಮಾಡಿದ್ರು ನೀನು ಹೇಳ್ದಂಗೆ ಕೇಳಲಿಲ್ಲ, ವರದಕ್ಷಿಣೆ ಕೇಸ್ ಮ್ಯಾಗ ಕಂಪ್ಲೇಂಟ್ ಕೊಡ್ದಂತ ಹೇಳು ಅಂತ ಹೇಳಿನಿ. ನಾನು ಫೋನ್ ಹಚ್ಚಿಲ್ಲ, ಏನೋ ಮಾಡ್ತಿರ್ಬೋದು. ಹಂಗಂದ್ರೆ ಲಲಿತಕ್ಕ ಅಷ್ಟೇನು ವೀಕ್ ಅಲ್ಲ. ಅವರು ಸ್ಟ್ರಾಂಗಾಗಿ ನಿಂತ್ಕೊಂತಾರೆ. ಅವ್ರ ಜೀವನ ಅವ್ರು ಸರಿ ಮಾಡ್ಕೊತಾರೆ. ಇವರು ಏನೋ ಕೆಟ್ಟದ್ದು ಮಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಅಂದರೆ ಏನೇ ಕೆಟ್ಟದ್ದಾಗಿದ್ರು ನೀನೇ ಹೇಳ್ತಿರ್ತೀಯಲ್ಲ ಯಾವಾಗಲೂ, ಏನೇ ಆಗ್ಬೇಕಂದ್ರೂ ಅದರಿಂದ ಒಂದು ದೇವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂತೇಳಿ. ದೇವರ ಒಂದು ಒಪ್ಪಿಗೆ ಇಲ್ಲದೆ ಏನೂ ನಡೆಯಲ್ಲ ಅಂತೇಳಿ. ಇವಾಗೂ ಇದು ಒಂದು ಕಾರಣ ಇರ್ಬೋದು, ಯಾರಿಗೆ ಗೊತ್ತು, ಹೌದಿಲ್ಲ? ಆದರೂ ಇಷ್ಟು ಮೋಸ ಮಾಡ್ತಾರಂದ್ರೆ ಇಷ್ಟು ಸಿಟ್ಟು ಬರುತ್ತಾ ನೀನೇ ಹೇಳು. ಅಲ್ಲ, ರೊಕ್ಕ ಕೊಟ್ಟು ಬೇರೆಯವ್ರ ಜೀವನ ಹಾಳು ಮಾಡ್ತಾರಂದ್ರೆ ಇವ್ರು ಯಾವ ಲೆವೆಲಿಗೆ ಇಳಿದಿರ್ಬೇಡ. ನನಗೂ ಅರ್ಥ ಆಗುತ್ತಾ ನಿನ್ನ ಸಿಟ್ಟು. ಈಗಿರಲಿ ನೋಡು, ಅತ್ತಿಗೆ ಏನು ಹೇಳಕ್ಕೆ ಹೋಗ್ಬೇಡ, ಯಾಕಂದ್ರೆ ಅವ್ರು ಭಾಳ ನೊಂದ್ಕೊಂಡ್ಬಿಡ್ತಾರೆ. ಲಲಿತಕ್ಕನ ಜೀವನ ಹಾಳಾತು ಅನ್ನೋದೊಂದು ಕಡೆಗಾದ್ರೆ, ಈ ಸ್ವಂತದವ್ರು ಹಿಂಗೆ ಮಾಡಿರಲ್ಲ ಅನ್ನೋದು ಇನ್ನೊಂದು ಕಡೆ ಆಗುತ್ತೆ. ಅದಕ್ಕೆ ಇಲ್ಲ ಹೇಳಂಗಿಲ್ಲ, ನನಗೂ ಗೊತ್ತಾಗುತ್ತಾ. ಅಣ್ಣ, ನೀನು ಯಾಕೆ ಬೇಸರ ಮಾಡ್ಕೊಂತಿ? ನಿಂದಿದ್ರಾಗ ಏನೂ ತಪ್ಪಿಲ್ಲ. ನನಗೆ ಸಿಟ್ಟು ಬಂದು ಬೈದ್ನೇ ಇಲ್ಲ ಅಂತ ಹೇಳಲ್ಲ, ಆದರೆ ನಿನ್ನ ಮ್ಯಾಗ ನನಗೆ ಯಾವ ಸಿಟ್ಟು ಇಲ್ಲ. ಇಷ್ಟೆಲ್ಲ ಆದರೂ ನೀನು ಇನ್ನೂ ನನ್ನ ನಂಬ್ತೀಯಲ್ಲ, ಅದೇ ನನಗೆ ಖುಷಿ. ನೀನೇನಂತ ನಾನು ಇವತ್ತಲ್ಲಪ್ಪ, ಸಣ್ಣಕ್ಕಿದ್ದಾಗಿಂದ ನೋಡ್ಕೊಂಬಂದೀನಿ. ಏನು ನಿಮ್ಮ ಮನ್ಯಾಗ ಆ ಮೂವರು ಒಂಥರ ಆದ್ರೆ ನೀನ ಒಂಥರ ಅದಿ. ನನಗೆ ಒಂದೊಂದು ಸತಿ ಅನ್ಸ್ಬಿಡುತ್ತಾ, ಎಲ್ಲಿ ನಮ್ಮವ್ವ ಹಡ್ದು ನಿನ್ನ ಅವ್ರ ಅಕ್ಕ ಕೊಟ್ಬಿಟ್ಟಾಳೇನ ಅಂತಂದು. ಯಾಕಂದ್ರೆ ನೀನು ಯಾವಾಗಲೂ ನಮ್ಮ ಥರನ ಥಿಂಕಿಂಗ್ ಮಾಡ್ತಿ, ಅವ್ರ ಥರ ಅಂತೂ ಒಂಚೂರು ಇಲ್ಲ. ಹೋಗ್ಲಿ ಬಿಡು, ನಮ್ಮ ಅಕ್ಕನ ಹಣೆ ಬರ್ತಾಗಿದ್ದಂಗೆ ಆಗೈತಿ. ಅಂದರೆ ನಮ್ಮ ಅಕ್ಕನ ಮಾತ್ರ ನಾನು ಕೈ ಬಿಡೋಂಗಿಲ್ಲ, ಯಾಕಂದ್ರೆ ಆಕೆ ಏನೇ ಸಮಸ್ಯೆ ಆದರೂ ನನಗೆ ಫೋನ್ ಮಾಡಂತ ಹೇಳೀನಿ. ಆಕಿನೂ ಯಾವಾಗಲೂ ಸ್ಟ್ರಾಂಗ್ ಆಗಿರ್ತಾಳೆ, ನನಗೂ ಗೊತ್ತೈತಿ. ಆಕೆ ಲೈಫ್ನಾಗ ಆಕೆ ಏನಾಗೈತಲ್ಲ ಅದನ್ನ ಆಕೆ ಸಾಲ್ವ್ ಮಾಡ್ಕೊಂತಾಳೆ. ಆಕೆ ಜೊತೆಗೆ ನಾನು ಇರ್ತೀನಿ. ಆಯಿತು, ಇವಾಗ ಆಗೋಗಿರೋದು ಏನು ಮಾಡೋಕ್ಕಾಗಲ್ಲ. ಇದು ಚಿಕ್ಕಮ್ಮಗೆ ವಿಷಯ ಹೇಳಕ್ಕೆ ಹೋಗ್ಬೇಡ ಏನು. ಲಲಿತಕ್ಕಗೆ ಏನೇ ಸಹಾಯ ಬೇಕಂದ್ರೂ ನನ್ನ ಕೇಳು, ನಾನು ಮಾಡ್ತೀನಿ. ಸರಿ ಆಯಿತು. ಅಯ್ಯೋ ಇದೇನು ಹೊಲ? ಏನು ಏನೋ ಆಟ ಆಡೋದು ಮೈದಾನ? ನಾನು ಹಿಂಗೆ ಹೇಳಿದೆ, ಕೇಳಿಲ್ಲೇನು. ಅಲ್ಲ ನೋಡು, ಹಿಂಗೈತಿವಲ್ಲ,
ಇದ್ರಾಗ ಏನು ಮಾಡೋಕ್ಕಾಗತ್ತೆ? ಯಾಕಾಗಂಗಿಲ್ಲ? ಎಲ್ಲ ಆಗುತ್ತೆ. ನಾವು ಮನ್ಸು ಮಾಡಿದ್ರೆ ಎಲ್ಲ ತತಿ. ನಾನು ಹೇಳ್ದಂಗೆ ಮಾಡ್ಬೇಕು ಆಟ ನೀವು. ಆಗಂಗಿಲ್ಲ ಬಿಡಂಗಿಲ್ಲ ಎಲ್ಲ ಇಲ್ಲ. ಅದು ಸರಿ, ಅರ್ಧ ಎಕರೆ ಅಂದ್ರಿ, ಎಷ್ಟು ತಕೊಂಡು ಉದ್ದ ಐತಿವಲ್ಲ. ಅಲ್ಲ ಆ ಕಡೆಗೆಲ್ಲ ನಮ್ದಲ್ಲ. ಅಲ್ಲಿ ಬದು ಕಾಣುತ್ತಲ್ಲ, ಅದು ಆಟ ನಮ್ಮದು. ಈ ಇಷ್ಟೇ ನಮ್ಮದು. ಅದೆಲ್ಲ ಬೇರೆಯವ್ರದ್ದು. ಇಲ್ಲಿ ಅಷ್ಟು ಏನು ಬೆಳೆಯಲ್ಲ ಅಂತೇಳಿ ಯಾರು ಬಿತ್ತಂಗಿಲ್ಲ. ಹೌದಾ? ಯಾವಾಗಿಂದ ಬೆಳೆಯವಲ್ತು? ಅಂದ್ರೆ ಏನು ಯಾರನ ಬಿತ್ತಿ ಬೆಳೆದು ಬೆಳೆ ಬಂದ್ಲಾರ್ದ ಬಿಟ್ರ ಏನು? ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಬೆಳೆಸಿರ್ಬೇಕು. ಏನು ಅದೇ ಬೆಳೆದು ಏನು ಬೆಳೆ ಬರಲಾರ್ದ ಬಿಟ್ಟಿರ್ಬೇಕು. ಯಾಕಂದ್ರೆ ನಾನು ನೋಡಿರೋ ಪ್ರಕಾರ, ನಾನು ಊರಾಗ ಈಗ 2 ವರ್ಷದಿಂದ ಊರಾಗದೀನಿ. ಅವಾಗಿಂದನೂ ಆ ಕಡೆಗೆ ಯಾರೂ ಬಿತ್ತಿಲ್ಲ, ಈ ಕಡೆಗೂ ಯಾರೂ ಬಿತ್ತಿಲ್ಲ. ನಾನು ಅಷ್ಟಾಗಿ ಈ ಕಡೆ ಬಂದಿಲ್ಲ. ಎಲ್ಲಿ ಬರ್ತೀರಿ? 24 ಗಂಟೆ ಬಾರ್ನಾಗಿದ್ರೆ ಪಾಪ ನಿಮಗೆ ಹೊಲ ಮನಿ ಎಲ್ಲಿ ಗೊತ್ತಾಗಬೇಕು. ನೋಡು ಮತ್ತೆ ಬಾರ್ ನೆನ್ಸ್ಬೇಡ. ಮತ್ತೆ ನನಗೆ ಹೋಗ್ಬೇಕು ಅನ್ಸ್ತತಿ. ಇಡ್ರಿ ಕಾಲ್ ನೋಡ್ತೀನಿ ಬಾರ್ನಾಗ. ಮತ್ತೇನಿಲ್ಲ ನಿಮ್ಮನ್ನ. ಅದು ಸರಿ, 2 ವರ್ಷದಿಂದ ಊರಾಗದೀನಿ ಅಂದ್ರಿ, ಅದಕ್ಕೂ ಮುಂಚೆ ಎಲ್ಲೈತ್ರಿ? ಅದಕ್ಕೂ ಮುಂಚೆ ನಾವು ಬೆಂಗಳೂರಾಗಿದ್ದೆ. ಬೆಂಗಳೂರಾಗ ಒಂದು ಕಂಪ್ನಿಯಾಗ ಕೆಲಸ ಮಾಡಕತ್ತಿದ್ದೆ. ಹಾಂ, ಇದು ಸುಳ್ಳ ಏನು ಮತ್ತೆ ನಿಜನಾ? ಇಲ್ಲೋ ಮರೆಯ ಕಳಂದ್ರೆ ನಾನು ಕೆಲಸ ಮಾಡಕತ್ತಿದ್ದೆ. ಅದು ಒಂದು ಫ್ಯಾಕ್ಟ್ರಿಯಾಗ ಕೆಲಸ ಮಾಡ್ತಿದ್ನೆ. ಅಲ್ಲಿ ಸ್ವಲ್ಪ ಒಂದು ಗೆಳೆಯರು ಸವಸಾಗಿ ಆವಾಗಿಂದ ನಾನು ಕುಡಿಯೋದು ಕಲ್ತಿದ್ದು. ಹಿಂಗೆ ಕುಡಿಯೋದಕ್ಕೆ ಅವರು ನನ್ನ ಕೆಲಸ ಬಿಡಿಸ್ಬಿಟ್ರು. ಅವಾಗ ಊರಿಗೆ ಬಂದಿದ್ದೆ. ಓ, ಈಟೆಲ್ಲ ಆಗೈತೇನ? ಸವಾಸ್ ದೋಷದಿಂದ ಸನ್ಯಾಸಿ ಕೆಟ್ಟ ನಂಗೆ. ಅಲ್ರಿ, ಬೇರೆಯವರು 1000 ಕಲಿಸ್ತಾರ, ನಿಮ್ಮ ತಲೆ ಬುದ್ಧಿ ಇರ್ಲಿಲ್ಲನ? ಅವಾಗೇನೋ ಒಂದು ಹಂಗೆ ಕುಡಿ ಅಂದ್ರೆ ಕುಡ್ತಿದ್ನೆ. ಅದು ಹಂಗೆ ರುಚಿಯಾಗಿ ಅದು ಅಭ್ಯಾಸ ಆಗೈತಿ. ಆ ಅಭ್ಯಾಸ ಮೇಲೆ ಬಿಡ್ಬೇಕು. ನಾನು ಏನು ಹೇಳೀನಿ ನೆನ್ಪೈತಿಲ್ಲ? ಆಯ್ತು ಬಿಡು ಮರೆಯ, ಎಷ್ಟು ಸತಿ ಹೇಳ್ತೆ ಅದನ್ನು, ನೆನಪಾಯ್ತು. ಅದು ಮಾವಾರು ಹೇಳಿದ್ರಲ್ಲ, ಬಾಜು ಮನೆಯವ್ರದ್ದು ಎತ್ತದವು ತಗೊಂಡೋಗ್ರಿ ಅಂತೇಳಿ. ಆ ಎತ್ತು ಮತ್ತೆ ಅದೇನೋ ಹೊಲ ಹರಗ್ತಾರಲ್ಲ, ಅದನ್ನ ತಗೊಂಡು ಬರ್ರಿ ಏನು. ನಾನಾ? ಇನ್ನೇನು ಮತ್ತೆ ನಾನು ಹೋಗೋಕ್ಕಾಗತ್ತಾನ? ಓ ತಾಂಬೋರಿ. ಇದೊಳ್ಳೆ ತಲೆನೋವತ್ತಲ್ಲ ನನಗೆ. ಹೋಗಿಲ್ಲ ಅಂದ್ರೆ ಬಿಡಂಗಿಲ್ಲಕ್ಕಿ, ಹೋದ್ರ ಏನು ಮಾಡೋಕ್ಕಾಗಲ್ಲ. ಹೋಗ್ಬೇಕು ಈಗ ನಾನು. ತರ್ತೀನಿ. ಅದೇನು ಬೆಳಂಗಿಲ್ಲ, ನಾನು ನೋಡ್ತೀನಿ. ರೈತರ ಮಗಳದೀನಿ ನಾನು. ನೆಲದಾಗ ಚಿನ್ನ ಬೆಳಿತೀವಿ. ನಾನು ಮಾಡಿ ಇದನ್ನು ಹರಗಿ ಸ್ವಲ್ಪ ಏನೋ ಇದೇನು ಗೊಬ್ಬರ ಗಿಬ್ಬರ ಹೆಂಗೈತೇವಲ್ಲ ನೋಡ್ಬೇಕು. ಹಾಂ, ನಮ್ಮ ಲಕ್ಷ್ಮಿ ಕೇಳ್ಬೇಕು. ಏನು ಬೆಳೆದಿಲ್ಲ ಅಂದ್ರೆ ಅದು ಏನಾಗೈತಿ ಅಂತಂದು ಹೇಳ್ತಾಳೆ. ಒಂಚೂರು ಮಣ್ಣು ತಗೊಂಡೋಗಿ ಆಕೆ ಕೊಟ್ಟು ಇದನ್ನೇನು ಅದೇನೋ ಟೆಸ್ಟ್ ಏನೋ ಮಾಡಿಸ್ತಾರಲ್ಲ, ಹಂಗೆ ಮಾಡಿಸಿ ಏನು ಬೆಳೆದ್ರೆ ಬರುತ್ತೆ ಅಂತ ಕೇಳ್ಬೇಕು. ಏನು ಹಾಕ್ಬೇಕು ಇವೆಲ್ಲಕ್ಕಂತ, ಅವಾಗ ಬೆಳಿತೈತೆ ಅನ್ಸುತ್ತೆ. ಯಾರು ಸುತ್ತಮುತ್ತ ಬೆಳೆದಿಲ್ಲ ಅನ್ನೋದು ನೋಡಿದ್ರೆ ಇಲ್ಲೇನು ಬೆಳಂಗಿಲ್ಲ ಅನಿಸ್ತತಿ. ಹಂಗೆ ಮಾಡ್ತೀನಿ.